3 ವರ್ಷ ಲವ್ ಆಗಿದ್ರು ಕೂಡ ನೀವು ಜೊತೆಲೆ ಇದ್ಕೊಂಡು ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀರಾ. ಅವ್ರು ನಿಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಡೈಲಿ ಹೋಟೆಲ್. ನಿಮ್ಮ ಮನೆಯವ್ರಿಗೆ ಅವ್ರ ಮನೆಯವ್ರಿಗೆ ಗೊತ್ತಿದೆಯಾ ಸರ್ ನಿಮ್ ಸ್ಟೋರಿ? ಅದೇ ಒಂದ್ ಸೈಡ್ ಇಂದ ಫಸ್ಟ್ ಅವ್ರ ಮನೆಯಿಂದ ಒಪ್ಸಿಸಿ ಎಲ್ಲ ನಾವು ಹೋದಾಗ ನಮ್ಮ ಹೆಸರು ಕೇಳಿದ ತಕ್ಷಣ ಉಪೇಂದ್ರ ಅಂತೀವಿ. ಉಪೇಂದ್ರ ಅಣ್ಣ ಪ್ರಿಯಾಂಕಾ. ಒಂದ್ ಸೆಕೆಂಡ್ ಅವ್ರಿಗೆ ಒಂದ್ ಸೆಕೆಂಡ್ ಯೋಚನೆ ಆಗುತ್ತೆ. ಈಗ ಅವ್ರಿಬ್ರು ಫೇಮಸ್ ಆಗಿರೋದ್ರಿಂದ ನಮ್ಗದು ಪ್ಲಸ್ ಪಾಯಿಂಟ್ ಅನ್ನೋದಕ್ಕಿಂತ ನಮ್ಗೆ ಅದೃಷ್ಟ ಅದು. ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾವಿವತ್ತು ಬೆಂಗಳೂರಿನ ಸುಮ್ನಹಳ್ಳಿ ಬ್ರಿಡ್ಜ್ ಹತ್ರ ಇದ್ದೀವಿ. ಇಲ್ಲಿ ಒಂದು ಹೋಟೆಲ್ ಇದೆ. ಯಾವ ಹೋಟೆಲ್ ಅಂತಂದ್ರೆ ಉಪೇಂದ್ರ ಪ್ರಿಯಾಂಕಾ ಫುಡ್ ಕೋರ್ಟ್ ಅಂತ ಹೇಳಿ. ಅಂದ್ರೆ ಇದೇನು ಉಪೇಂದ್ರ ಅವ್ರದ್ದು ಹೋಟೆಲು ನನಗೂ ಗೊತ್ತಿಲ್ಲ, ಅಲ್ಲಿ ಹೋಗಿ ನೋಡೋಣ. ಈ ಹೋಟೆಲ್ನ ವಿಶೇಷತೆ ಏನಂತಂದ್ರೆ ಬೆಳಗಿನ ತಿಂಡಿ ತಗೊಳ್ಳಿ ಬರೀ 25 ರೂಪಾಯಿ, ಮಧ್ಯಾಹ್ನದ ಊಟ ತಗೊಳ್ಳಿ ಬರೀ 25 ರೂಪಾಯಿಗೆ ಊಟ ಮತ್ತು ತಿಂಡಿಯನ್ನ ಕೊಡ್ತಾ ಇದ್ದಾರೆ. ಇಲ್ಲಿ ಕೊಡ್ತಾ ಇರುವಂತ ಊಟ ಎಷ್ಟು ಚೆನ್ನಾಗಿದೆ, ಎಷ್ಟು ಕ್ವಾಲಿಟಿ ಆಗಿದೆ, ನಾವು ಟೇಸ್ಟ್ ನೋಡೋಣ. ಜೊತೆಗೆ ಅಲ್ಲಿ ಊಟ ಮಾಡಿದವ್ರನ್ನು ಕೂಡ ಟೇಸ್ಟ್ ನ ಕೇಳೋಣ. ಬನ್ನಿ ಹೋಗೋಣ ನಮ್ಮ ಉಪೇಂದ್ರ ಅವರ ಫುಡ್ ಕೋರ್ಟ್ಗೆ. Talks with your channel. Yeah, all the very best. Thank you so much, Anjane. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಚಿತ್ರಾನ್ನ, ಪುಳಿಯೋಗರೆ, ವಾಂಗಿಬಾತು ಎಲ್ಲಾ ತರ ಟಿಫನ್ ಮಾಡಿದೀವಿ. ರೇಟ್ ಎಷ್ಟು ಇರುತ್ತೆ ಸರ್ 25 ರೂಪಾಯಿ ಸರ್. ಏನೇ ತಗೊಂಡ್ರೆ 25 ರೂಪಾಯಿ. ಇಷ್ಟು ಕಡಿಮೆ ಕೊಡ್ತಾರಲ್ಲ? ಇಷ್ಟು ಕಮ್ಮಿಗೆ ಇಲ್ಲಿ ಕೊಡ್ತಾ ಇದಾರೆ. ತುಂಬಾ ಟೇಸ್ಟ್ ಆಗಿದೆ, ಹೊಟ್ಟೆ ತುಂಬುತ್ತದೆ. ಅಲ್ಲಿ ರೈಟಿಂಗ್ ಗಿಂತ ಇಲ್ಲಿ ಕ್ವಾಂಟಿಟಿ ಚೆನ್ನಾಗಿದೆ. 25 ರೂಪಾಯಿಗಿಂತ ಅವ್ರು ಕೊಡೋ ಊಟ ಹೊಟ್ಟೆ ತುಂಬುತ್ತದೆ, ಚೆನ್ನಾಗಿದೆ ಊಟ. ಆಟೋ ಡ್ರೈವರ್ಗಳಿಗೆ, ಕ್ಯಾಬ್ ಡ್ರೈವರ್ಗಳಿಗೆ ಎಲ್ಲರಿಗೂ ತುಂಬಾ ಹೆಲ್ಪ್ ಆಯ್ತದೆ. ಬೇರೆ ಕಡೆ ಎಲ್ಲ ಅಷ್ಟು ಓವರ್ ಬಜೆಟ್ ತಗೊಂಡ್ರು ಹೊಟ್ಟೆ ತುಂಬಲ್ಲ, ಚೆನ್ನಾಗಿರಲ್ಲ. ಇಲ್ಲಿ ಮಾತ್ರ 25 ರೂಪಾಯಿ ಲಾಸ್ ಏನಿಲ್ಲ. ನೆಮ್ಮದಿಯಾಗಿ ಊಟ ಮಾಡ್ಬೋದು, ಮತ್ತೆ ಆರೋಗ್ಯವಾಗಿರ್ಬೋದು. ಮೈನ್ ಆರೋಗ್ಯ ಮುಖ್ಯ. ಯಾವ್ದೇ ತರ ಒಂದು ಗ್ಯಾಸ್ಟ್ರಿಕ್ ಆಗ್ಲಿ, ಎದೆ ಉರಿ ಆಗ್ಲಿ, ಯಾವ್ದೇ ತರ ಏನು ಬರಲ್ಲ. ಇವ್ರು ಮಾಡೋ ಟೊಮಾಟೊ ಚಟ್ನಿ ಸೂಪರ್ ಆಗಿರ್ತದೆ. ಇಡ್ಲಿ ಟೊಮಾಟೊ ಚಟ್ನಿ, ದೋಸೆಗೆ, ಇಡ್ಲಿಗೆ ಎಲ್ಲದಕ್ಕೂ ಕಾಂಬಿನೇಷನ್ ಟೊಮಾಟೊ ಚಟ್ನಿ ಸೂಪರ್ ಆಗಿರ್ತದೆ. ಎಲ್ಲ ತಿಂಡಿನೂ ಮಧ್ಯಾಹ್ನ ಊಟನೂ ಅಷ್ಟೇನೆ ಸೂಪರ್ ಆಗಿರ್ತದೆ. ಚಪಾತಿ, ರೈಸ್, ಮುದ್ದೆ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಸೇಮ್ ಮನೇಲಿ ಮಾಡಿದ ತರನೇ ಇರ್ತದೆ. ಸರ್ ನಿಮ್ಮ ಹೆಸರು? ಉಪೇಂದ್ರ ಅಂತ. ಉಪೇಂದ್ರ. ಇವ್ರ ಪಕ್ಕದಲ್ಲಿ ಇರೋರು ಸರ್? ಪ್ರಿಯಾಂಕಾ ಅಂತ. ಪ್ರಿಯಾಂಕಾ ಉಪೇಂದ್ರ. ಸರ್ ನಾವ್ ಅನ್ಕೊಂಡಿದ್ವಿ ಪ್ರಿಯಾಂಕಾ ಉಪೇಂದ್ರ ಅಂತಂದ್ರೆ ಈ ಹೋಟೆಲ್ ಬಂದು ಉಪೇಂದ್ರ ಅವ್ರ ಹೋಟೆಲ್ ಅನ್ಕೊಂಡ್ಬಿಟ್ಟಿದ್ವಿ. ಇದೇ ನೀವು ಅವರ ಅಭಿಮಾನಿಯಾಗಿ ಹೆಸರು ಇಟ್ಕೊಂಡಿರೋದು ಅಥವಾ ಹಾಗೆ ಬಂದಿರೋದು? ಹೆಸರು ಬೈ ಬರ್ತು ಏನಿದೆ ಅದೇ ಹೆಸರು ನಮ್ದು. ಹೌದಾ? ಅಂದ್ರೆ ಯುವರ್ ಫ್ರೆಂಡ್ಸ್ ಫಾರ್ ಬೋತ್ ಆಫ್ ಹಸ್ಬೆಂಡ್. ಅಂದ್ರೆ ಪ್ರಿಯಾಂಕಾ ಉಪೇಂದ್ರ ಒಂದು ತುಂಬಾ ಇನ್ಸ್ಪಿರೇಷನ್ ಜೋಡಿ. ಅದೇ ರೀತಿ ನೀವು ಕೂಡ ಭಗವಂತ ನೋಡಿ ಪ್ರಿಯಾಂಕಾ ಉಪೇಂದ್ರ ಅನ್ನೋದು ಮತ್ತೊಂದು ಜೋಡಿಯನ್ನ ಸೇರಿಸಿರೋದೇ ವಿಶೇಷ. ಜೊತೆಗೆ ನಿಮ್ ಹೋಟ್ಲು ಕೂಡ ಪ್ರಿಯಾಂಕಾ ಉಪೇಂದ್ರ ಫುಡ್ ಕೋರ್ಟ್ ಅಂತ ಇಟ್ಟಿದ್ದೀರಾ. ನಿಮ್ಮ ಹೆಸರಲ್ಲೇ ಇದೆ. ನಾವ್ ಅನ್ಕೊಂಡಿದ್ವಿ ಈ ಹೋಟೆಲ್ ಬಂದು ಅವ್ರದ್ದೇನೋ ಅಂತ ಅನ್ಕೊಂಡ್ಬಿಟ್ಟಿದ್ವಿ ಬರೋಕ್ಕಿಂತ ಮುಂಚೆ. ಹಂಗಾಗಿ ಗೊತ್ತಾಯ್ತು ಸರ್. ಈಗ ಸರ್ ಈ ಹೋಟೆಲ್ ಏನೇನ್ ಸಿಗುತ್ತೆ ಸರ್? ಇದರಲ್ಲಿ ಮೇಯ್ನು ಪುಳಿಯೋಗರೆ, ಅದ್ ಬಿಟ್ರೆ ಚಿತ್ರಾನ್ನ, ಪಲಾವ್, ರೈಸ್ ಐಟಮ್ ಇಷ್ಟೇ. ಆಮೇಲೆ ದೋಸೆ, ಮಸಾಲೆ ದೋಸೆ, ಸೆಟ್ ದೋಸೆ, ಖಾಲಿ ದೋಸೆ, ಆಮೇಲೆ ಇಡ್ಲಿ. ಇಷ್ಟು ಐಟಮ್ಸ್. ಈಗ ಒಂದು 2.5 months ವರೆಗೂ ನಾವು ಸ್ಟಾರ್ಟಿಂಗು 20 ರೂಪೀಸ್ ಇಟ್ವಿ. ಏನ್ ತಗೊಂಡ್ರೆ ಎಲ್ಲ 20 ರೂಪೀಸ್ ಅಂತ. ಅವಾಗ ಬರೀ 20 ರೂಪಾಯಿ ಇತ್ತು. ಈಗ ಎಷ್ಟಿದೆ ರೇಟ್ ಸರ್? ಈಗ ಕಸ್ಟಮರ್ ರೆಗ್ಯುಲರ್ ಬರೋ ಕಸ್ಟಮರ್ಸ್ ಸ್ವಲ್ಪ ಮಾತಾಡ್ತಾ ಇಲ್ಲ ಸ್ಟ್ರೈಟ್ ಇಟ್ರೆ ಆಗಲ್ಲ, ಮಾಡಿ ಜಾಸ್ತಿ ಮಾಡಿ ಕಸ್ಟಮರೇ ಹೇಳ್ತಿದ್ರು ನಿಮ್ಗೆ ಸ್ವಲ್ಪ ಫೋರ್ಸ್ ಮಾಡುದು. ಸರಿ ಆಯ್ತು ಅಂದ್ರೆ ಇಲ್ಲಿ ಸ್ವಲ್ಪ ಬಡವರು ಜಾಸ್ತಿ ಅಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ದು. ಫ್ರೀಯಾಗಂತೂ ಬೆಳಗಿನ ರಾತ್ರಿ ಊಟ ಹಾಕೋಕ್ಕಾಗಲ್ಲ. ಈ ತರದ್ರಲ್ಲಾದ್ರು ಅಂದ್ರೆ ಮಾಡ್ಬೇಕು ಅಂದ್ರೆ ನಾವು ಇರೋದೆಲ್ಲ ಹಿಂದೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಹಿಂದೆ ಎಲ್ಲ ಕಂಪ್ಲೀಟ್ ಆಗಿ ಖಾಲಿ ಮಾಡ್ಕೊಳಕ್ ಆಗಲ್ಲ. ಹಂಗಾಗಿ ಇದ್ರಲ್ಲಾದ್ರೂ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿದಾಗ ಒಂದು ದೊಡ್ಡ ಊಟ ಹಾಕ್ಬೋದಲ್ಲ. ಇದ್ರ ಡೆವಲಪ್ ಆಗಿ ಚೆನ್ನಾಗಿ ಇಂಪ್ರೂವ್ ಆದ್ಮೇಲೆ ಇದೇ ತರ ಒಂದ್ 2-3 ಬ್ರಾಂಚ್ ಆದ್ರೆ ನಾವು ಬೇಕಾ ಒಂದ್ ಕಡೆ ಫ್ರೀ ಆಗಿ ಬೆಳಗಿನ ರಾತ್ರಿ ಆಗೋ ತರ ಒಂದು ಪ್ಲಾನ್ ಇದೆ ಸರ್. ಈಗ ಒಂದು ತಿಂಡಿಗೆ ಅಥವಾ ಊಟಕ್ಕೆ ಎಷ್ಟು? 25 ರೂಪಾಯಿನ? 25 ರೂಪಾಯಿ ಏನೇ ತಗೊಂಡ್ರು 25 ರೂಪಾಯಿ. ಅಲ್ಲ ಸರ್, ಇಂಥ ಬೆಂಗಳೂರಲ್ಲಿ ಒಂದು ತಿಂಡಿ ಮಿನಿಮಮ್ ತಿಂಡಿಗೆ 40 ರೂಪಾಯಿ 50 ರೂಪಾಯಿ ತಗೋತಾರೆ. ನೀವು ಮಾಡ್ತಾ ಇರೋದು ನೋಡಿದ್ರೆ ಎಲ್ಲವನ್ನು 25 ರೂಪಾಯಿ ಕೊಡ್ತಾ ಇದೀವಿ ಅಂತೀರಾ. ನೀವು ನೋಡ್ರಿ ಹೀರೋ ತರ ಇದ್ದೀರಾ. ನಿಮ್ಮಂತ ಇಷ್ಟು ಚಿಕ್ಕ ವಯಸ್ಸು ಇರೋರಿಗೆ ಯಾಕೆ ಈ ತರ ಒಂದು ಸೋಷಿಯಲ್ ಅವೇರ್ನೆಸ್ ಬಂತು ನಿಮ್ಗೆ? ಈಗ 10 ರೂಪಾಯಿ ದುಡಿಯೋರ್ದು ಕಷ್ಟಗಳು ಒಂದಿರುತ್ತೆ, 100 ರೂಪಾಯಿ ದುಡಿಯೋರ್ ಕಷ್ಟ ಒಂಥರ ಇರುತ್ತೆ, 1 ರೂಪಾಯಿ ದುಡಿಯೋರ್ ಕಷ್ಟ ಒಂಥರ ಇರುತ್ತೆ. ಎಷ್ಟೇ ಕಾಸು ಇಟ್ಕೊಂಡ್ರು ಹೊಟ್ಟೆಗೆ ದಿನ ಅನ್ನನೇ ಇಲ್ಲ. ಎಷ್ಟೇ ದುಡ್ಡಿದ್ರು ಒಂದ್ ಟೈಮಲ್ಲಿ ಅಲ್ಲೇನ ಊಟ ಸಿಗಿಲ್ಲ ಅಂದಾಗ ಮತ್ತೆ ನೆಕ್ಸ್ಟ್ ಹೋಟ್ಲ್ ಹುಡುಕ್ಲೇಬೇಕಲ್ಲ ನಾವು. ನಮ್ಮ ಅದೃಷ್ಟ ನಮ್ಮ ಕೈಯಲ್ಲಿ ಸಿಕ್ಕಿದ ಒಂದ್ ಚಾನ್ಸ್ ತುಂಬಾ ಊಟ ಹಾಕಕ್ಕೆ ಮಾಡೋಣ ಅಂತ. ಅಂದ್ರೆ ಈ ಕೆಲಸ ನಿಮ್ಗೆ ತೃಪ್ತಿ ಇದೆಯಾ? ತೃಪ್ತಿ. ಮೊದ್ಲು ನೀವೇನ್ ಕೆಲಸ ಮಾಡ್ತೀರಿ ಸರ್? KR ಸರ್ಕಲ್ ಅಂತ ಇದೆಯಲ್ಲ, ರೆವೆನ್ಯೂ ಆಫೀಸ್, ಅಲ್ಲಿ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ವರ್ಕ್ ಮಾಡ್ತಿದ್ದೆ. ಔಟ್ಸೋರ್ಸ್ ಅಲ್ಲಿ? ಔಟ್ಸೋರ್ಸ್ 3.5 years ಮಾಡಿದೆ. ಆದ್ಮೇಲೆ ಈಗ ಕಾಂಟ್ರಾಕ್ಟ್ ಕ್ಲೋಸ್ ಆಯ್ತು. ಸ್ವಂತ ಒಂದೇನೋ ಮಾಡೋಣ ಅಂತ ಆಸೆ.
ಅಂದ್ರೆ ಅಂತ ಕೆಲಸಗಳು ಎಷ್ಟೇ ಮಾಡಿದ್ರು ಅದು ಲೈಫ್ ಇರಲ್ಲ, ಪರ್ಮನೆಂಟ್ ಆಗೋದಿಲ್ಲ. ಅದಕ್ಕೋಸ್ಕರ ನಿಮ್ದೇನೋ ಸ್ವಂತ ಮಾಡ್ಬೇಕು ಅಂತ ಮಾಡ್ತೆ. ತಂದೆ ಬೇಕಾ ಬೇರೆ ದೊಡ್ಡ ಒಂದು ಬಿಸ್ನೆಸ್ ಹಾಕೊಡ್ತೀನಿ, ಒಂದು 20 ಲಕ್ಷ 30 ಲಕ್ಷ ರೂಪಾಯಿ ಮಾಡ್ಕೊಡ್ತೀನಿ. ಈಗ ಏನು ಗೊತ್ತಿಲ್ದಿರುವಾಗ ಹೊಸ ಫೀಲ್ಡ್ ಕೈ ಇಕ್ವಾಗ ಇನ್ ಕೇಸ್ ಲಾಸ್ ಆಯ್ತು ಅಂದ್ರೆ ಹೌದು. ನಮ್ ಮಾಡಿರ್ತಾರೆ, ಮತ್ತೆ ನಮ್ಮಿಂದ ಮನೆಯವ್ರು ತೊಂದರೆ ಆಗ್ಬಾರ್ದಲ್ಲ. ಇದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ, ಅದನ್ನು ಒಂದ್ ಸ್ವಲ್ಪ ಡೇ ಬೈ ಡೇ ಇಂಪ್ರೂವ್ ಆಗ್ತಾ ಮಾಡೋಣ. ಇಂಪ್ರೂವ್ ಆದ್ರೆ ಬೇರೆಯವ್ರು ಯಾರನ್ನ ಈಗ ನೋಡಿ ಒಂದು 1 year ಕಷ್ಟಪಟ್ಟು ಮಾಡಿದ್ರೆ ಯಾರನ್ನ ಕಷ್ಟದಲ್ಲಿರೋರು ಸಿಗ್ತಾರೆ. ಅಂತವ್ರು ಸಿಕ್ಕಿದಾಗ ಅವ್ರಿಗೆ ವಹಿಸ್ಬಿಟ್ಟು ಒಂದು 60% ಲೀವ್ ಮಾಡಿಕೊಳ್ಳಿ, ಒಂದು 40% ಕಳ್ಸೋ ಹತ್ರ ಮಾತಾಡ್ಕೊಂಡ್ರೆ ಅವರು ಇನ್ನು ನೆಕ್ಸ್ಟ್ 1.5 year ಅಲ್ಲಿ ಅವರು ಇದೇ ತರ ಇನ್ನೊಂದು ಓಪನ್ ಮಾಡ್ಬೋದಲ್ಲ. ತಂದೆಯವ್ರು ಏನ್ ಕೆಲಸ ಮಾಡ್ತಾರೆ? ಅಂದ್ರೆ ರಿಯಲ್ ಎಸ್ಟೇಟ್ ಗ್ರೂಪ್ ಆಫ್ ಇಂಡಸ್ಟ್ರಿ ಇದ್ರು, ಹಾ. ಅದನ್ನ ಬಿಟ್ಟು ನಾನು ಹುಟ್ಟಿದಾಗಿಂದ ರಿಯಲ್ ಎಸ್ಟೇಟ್. ಓ, ಅಂದ್ರೆ ಅವರು ನಿಮಗ್ ಸಪೋರ್ಟ್ ಇದ್ರು ಕೂಡ ನೀವು ಅವ್ರ ದುಡ್ಡಲ್ಲಿ ಬದುಕೋದ್ ಬೇಡ, ನಿಮ್ದೇ ಸ್ವಂತ ಏನೋ ತಿಳ್ಕೊಂಡಿದೀನಿ ರಿಯಲ್ ಎಸ್ಟೇಟ್. ಏನಾದ್ರು ಹಣೆ ಬರ ಬರ್ದಿರ್ಬೇಕಲ್ಲ. ಬಟ್ ಆದ್ರೂ ಕೂಡ ನೀವು ಯಾವುದೇ ರೀತಿ ಲಾಭದ ಉದ್ದೇಶ ಇಲ್ದೇನೆ ಜನಕ್ಕೆ ಸೇವೆ ಮಾಡ್ಬೇಕು ಉದ್ದೇಶದಿಂದ ಮಾಡ್ತಾ ಇದ್ದೀವಿ. ನಮ್ಗೆ ಬೇಸಿಕ್ ಫೆಸಿಲಿಟೀಸ್ ಏನು, ಊಟ, ಓಡಾಟ, ಖರ್ಚಿಗೆ ಸಣ್ಣ ಪುಟ್ಟಕ್ಕಾಗತ್ತೆ, ಏನ್ ತೊಂದ್ರೆ ಇಲ್ಲ. ಇದೆಲ್ಲ ಊಟ ಎಲ್ಲ ಇಲ್ಲೇ ರೆಡಿ ಮಾಡ್ತೀರಾ ಅಥವಾ ಎಲ್ಲಿ ಸರ್ ಇದು? ಅಂದ್ರೆ ಈಗ ಮನೇಲಿ ಇಟ್ಟು ರುಬ್ಸೋದಿಂದ ನೆನ್ಸೋದಿಂದ ಹಿಡಿದು ಎಲ್ಲ ಮನೇಲಿ, ಜೊತೆಗೆ ಚಟ್ನಿ ಮಸಾಲೆ ಐಟಮ್ಸ್ ಎಲ್ಲ ಇಟ್ಗೆ ಅಲ್ಲಿ ಮಾಡ್ಕೊಂಬರೋದು. ಗೊಜ್ಜು ಒಂದು ಚಿತ್ರಾನ್ನ ಆಗ್ಲಿ, ಪುಳಿಯೋಗರೆ ಆಗ್ಲಿ, ಎಲ್ಲಿ ಗೊಜ್ಜು ಎಲ್ಲ ಅಲ್ಲಿ. ಮಿಕ್ಕಿದೇನು ಐಟಮ್ಸ್ ಇದೆ ಅಲ್ಲಿ, ಮುದ್ದೆ ಆಗ್ಲಿ, ಚಪಾತಿ ಆಗ್ಲಿ, ಅನ್ನ ಸಾಂಬಾರ್ ಆಗ್ಲಿ, ಎಲ್ಲ ಇಲ್ಲ. ಎಲ್ಲ ಇಲ್ಲೇ ಬಿಸಿ ಬಿಸಿ ಕೊಡ್ತೀರಾ? 25 ರೂಪಾಯಿ ಕೊಟ್ಟರು ಕೂಡ ಕ್ವಾಲಿಟಿ ಕ್ವಾಂಟಿಟಿ ಏನು ಮೋಸ ಇಲ್ಲ. ಖಂಡಿತ ಸರ್. ಇಲ್ಲಿ ತುಂಬಾ ಸ್ಪೆಷಲ್ ಅಂದ್ರೆ ಏನ್ ಸರ್ ಅದು? ಪುಳಿಯೋಗರೆ. ಪುಳಿಯೋಗರೆನಾ? ಅದೇನ್ ಸರ್ ಅಷ್ಟೊಂದು ಸ್ಪೆಷಲ್ ಅದು? ಹೋಮ್ ಮೇಡ್ ಪೌಡರ್ ಅದು. ಅದು ಯಾರು ರೆಡಿ ಮಾಡ್ತಾರೆ ಅದನ್ನ? ತಾಯಿ. ತುಂಬಾ ಜನ ನಾವು ಕಸ್ಟಮರ್ಗಳನ್ನ ತುಂಬಾ ಊಟ ಮಾಡಿದವ್ರು ಕೇಳಿದ್ರೆ ಎಲ್ಲರೂ ಪುಳಿಯೋಗರೆ ಅಂತ ಹೇಳ್ತಿದ್ರು. ಅಂದ್ರೆ ಅದು ನಿಮ್ ತಾಯಿ ಕೈಗುಣ ಅನ್ಸುತ್ತೆ. ಪೌಡರ್ಗೆ ಏನೇನು ಕ್ವಾಂಟಿಟಿ ಏನೇನು ಹಾಕ್ಬೇಕು ಕರೆಕ್ಟ್ ಆಗಿ ಹಾಕ್ತಾರೆ, ಅವ್ರಿಗೆ ಗೊತ್ತಿದೆ. ಮಾಡ್ಕೊಂಡ್ ಬಂದಿರೋದಲ್ಲ ಅದಂಗೆ ಕಂಟಿನ್ಯೂ ಆಗ್ತಾ, ಜೊತೆಗೆ ಏನಿಲ್ಲ ಅದೊಂಚೂರು ಉಪ್ಪು, ಹುಳಿ, ಸ್ವೀಟು, ಖಾರ ಎಲ್ಲ ಕರೆಕ್ಟ್ ಆಗಿ ಬಿದ್ರೆ ಅದು ಪ್ರೊಪೋರ್ಷನ್ ಚೆನ್ನಾಗಿ ಬರುತ್ತೆ. ಸರ್ ಬೆಳಿಗ್ಗೆ ತಿಂಡಿ ಎಷ್ಟು ಜನ ಮಾಡ್ತಾರೆ ಇಲ್ಲಿ? ಆಲ್ಮೋಸ್ಟ್ 100-120. ಮಧ್ಯಾಹ್ನ ಊಟ? ಮಧ್ಯಾಹ್ನ ಒಂದು 80 ಜನ. ಜನ. ಸ್ವಲ್ಪ ಹೊಸದಲ್ಲ, ಇನ್ನೂ 3 months ಆಗಿದೆ, ಹಾಗಾಗಿ ಕ್ರೌಡ್ ಕಮ್ಮಿ. ಹೋಗ್ತಾ ಅಂದ್ರೆ ಗೊತ್ತಾಗ್ತಾ, ಅಂದ್ರೆ ಈಗ ನಾವೆಲ್ಲೂ ಬೇರೆ ಎಲ್ಲೂ ಸ್ಪ್ರೆಡ್ ಮಾಡಿಲ್ಲ ನೋಡಿ. ಬ್ಯಾನರ್ ಒಂದು ಚಿಕ್ಕದಾಗ ಹಾಕೊಂಡಿದೀವಿ, ಅದ್ ಬಿಟ್ರೆ ಏನು ಪೇಂಟಿಂಗ್ ಏನು ಆಗಿಲ್ಲ ಅಂಗಡಿಗೆ. ಬಟ್ ಅದೇ ಈಗ ಬಂದ್ ಒಬ್ರು ತಿಂದಿರ್ತಾರಲ್ಲ, ಅವ್ರ ಫ್ರೆಂಡ್ ಇನ್ಫಾರ್ಮ್ ಮಾಡಿದ್ರ ಇದೆ ನೋಡಿ ಅಂಗಡಿ ಅಂತ, ಒಬ್ರಿಂದ ಒಬ್ರಿಗೆ ಹೇಳ್ತಾ ನಡೀತಿದೆ ಅಷ್ಟೇ. ಫೇಮಸ್ ಆಗುತ್ತೆ. ನೀವು ಯಾವ್ರವ್ರು ಸರ್? ಇದೆ ಶಿವಗಂಗೆ, ಮಾಗಡಿ. ಅಪ್ಪನವ್ರು ಶಿವಗಂಗೆ, ಅಮ್ಮನವ್ರು ಮಾಗಡಿ. ಬೆಳ್ದೆಲ್ಲ ಗೋವಿಂದರಾಜ್ ನಗರ. ಇಲ್ಲಿ ವಾಸ ಇರೋದು? ವಾಸನಗರ. ಇದು ಡಿ ಗ್ರೂಪ್ ಅಂತ ಬರ್ತಿಲ್ಲ, ನಗರ. ಪ್ರಿಯ ವೀಕ್ಷಕರೇ, ನಾವು ಈ ಹೋಟ್ಲಲ್ಲಿ ತುಂಬಾ ಸ್ಪೆಷಲ್ ಅಂತಂದ್ರೆ ಕಾಂಬೋ ಅಂತೆ. ಕಾಂಬೋದಲ್ಲಿ ಏನೇನ್ ಕೊಡ್ತಾರೆ ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ದೋಸೆ ಕೊಟ್ಟಿದ್ದಾರೆ, ಇಡ್ಲಿ ಕೊಟ್ಟಿದ್ದಾರೆ, ಬಜ್ಜಿ ಅಥವಾ ಬೋಂಡ ಇರುತ್ತಂತೆ. ಇಲ್ಲಿ ಬಂದು ರೈಸ್ ಬಾತ್ ಇದೆ, ಚಿತ್ರಾನ್ನ ಇದೆ, ಪುಳಿಯೋಗರೆ ಇದೆ. ಪುಳಿಯೋಗರೆ ಇಲ್ಲಿ ತುಂಬಾ ಫೇಮಸ್ ಅಂತೆ. ಹಂಗಾಗಿ ನೋಡೋಣ, ಎಲ್ಲವನ್ನು ಕೂಡ ಟೇಸ್ಟ್ ನೋಡೋಣ. 50 ರೂಪಾಯಿಗೆ ಕಾಂಬೋ ಕೊಡ್ತಾರಂತೆ. ನಮ್ಗೆಲ್ಲರೂ ಕೂಡ ಒಂದೊಂದು ದಿವಸ ಚಿತ್ರಾನ್ನ ತಿನ್ಬೇಕು, ಪುಳಿಯೋಗರೆ ತಿನ್ಬೇಕು, ದೋಸೆ ತಿನ್ಬೇಕು, ಇಡ್ಲಿ ತಿನ್ಬೇಕು ಅನ್ಸುತ್ತೆ. ಅದನ್ನ ನಾವೆಲ್ಲವನ್ನು ತಿನ್ನಕ್ಕಾಗಲ್ಲ ಎಲ್ಲವನ್ನು. ಆದ್ರೆ ಇಲ್ಲಿ ಎಲ್ಲವನ್ನು ಸೇರಿಸಿ ಒಂದು ಕಾಂಬೋ ತರ ಕೊಡ್ತಾ ಇದ್ದಾರೆ. ನೋಡೋಣ ಬನ್ನಿ ಟೇಸ್ಟ್ ಹೇಗಿದೆ ಅಂತ. ಫಸ್ಟ್ ದೋಸೆ ನೋಡೋಣ. ದೋಸೆ ಇಲ್ಲೇ ಅವರೇ ಬೇಯಿಸಿ ಕೊಟ್ಟಿದ್ದು ನಮ್ಮ ಕಣ್ಮುಂದೆನೆ. ಇನ್ನುಳಿದೆಲ್ಲ ಐಟಮ್ ಎಲ್ಲವೂ ಕೂಡ ಮನೆಯಿಂದ ಮಾಡ್ಕೊಬಂದು ಕೊಡ್ತಾರಂತೆ. ಟೇಸ್ಟ್ ಹೇಗಿದೆ ನೋಡೋಣ. ಚಟ್ನಿ ಮಾತ್ರ ಸಖತ್ತಾಗಿ ಮಾಡಿದ್ದಾರೆ. ಹಂಗೆ ಸ್ವಲ್ಪ ಕಾಯಿ ತರಿ ಸಿಗುತ್ತೆ. ದೋಸೆ ಬಿಸಿ ಇರೋದ್ರಿಂದ, ದೋಸೆ ಇಲ್ಲೇ ಮಾಡೋದ್ರಿಂದ ತಿನ್ನೋದಕ್ಕೊಂದು ರೀತಿ ಸೂಪರ್ ಆಗಿದೆ. ಇಡ್ಲಿ ನೋಡೋಣ. ಇಡ್ಲಿನೂ ಓಕೆ, ಚೆನ್ನಾಗಿದೆ. ಇನ್ನೊಂದ್ಸಲ ತಿನ್ಬೋಣ. ಇಡ್ಲಿ ಯಾಕೋ ಇನ್ನೊಂದು ಸ್ವಲ್ಪ ತಿನ್ಬೇಕು ಅನ್ನಿಸ್ತಿದೆ. ಇಲ್ಲಿ ಬಂದು ಪುಳಿಯೋಗರೆ ತುಂಬಾ ಫೇಮಸ್ ಅಂತೆ. ಅದನ್ನೇ ಫಸ್ಟ್ ತಿನ್ಬೇಕು ಅನ್ನಿಸ್ತಿತ್ತು. ಅದನ್ನ ಟೇಸ್ಟ್ ನೋಡೋಣ. ಇದು ಪುಳಿಯೋಗರೆ. ತುಂಬಾ ಚೆನ್ನಾಗಿದೆ. ಇಲ್ಲಿ ತುಂಬಾ ಜನ ಬರುವಂತವ್ರು ಈ ಪುಳಿಯೋಗರೆಗೋಸ್ಕರನೇ ಬರ್ತಾರಂತೆ. ಈ ಪುಳಿಯೋಗರೆನ ಪೌಡ್ರನ್ನ ಇವರು ಮನೆಯಲ್ಲೇ ರೆಡಿ ಮಾಡ್ತಾರಂತೆ, ಮನೇಲೆ. ಹಂಗಾಗಿ ಇಲ್ಲಿ ತುಂಬಾ ಜನ ಬಂದವರೆಲ್ಲರೂ ಕೂಡ ಪುಳಿಯೋಗರೆನೆ ಫಸ್ಟ್ ತಿಂತಾರೆ. ಜೊತೆಗೆ ಇಲ್ಲಿ 10 ಗಂಟೆಗೆ ಪುಳಿಯೋಗರೆ ಖಾಲಿ ಆಗುತ್ತೆ. ಅಷ್ಟೊಂದು ಡಿಮ್ಯಾಂಡ್ ಇರುವಂತದ್ದು ಇಲ್ಲಿ ಐಟಮು ಪುಳಿಯೋಗರೆ. ಸೂಪರ್ ಆಗಿದೆ, ಚೆನ್ನಾಗಿ ಮಾಡಿದೆ. ನೆಕ್ಸ್ಟ್ ಇನ್ ಚಿತ್ರಾನ್ನ.
ಚಿತ್ರಾನ್ನ ಸ್ವಲ್ಪ ಚಟ್ನಿ ಹಾಕೋಣ. ಚಿತ್ರಾನ್ನಕ್ಕೆ ನಿಂಬೆಹಣ್ಣು ಹಾಕಿ ಮಾಡಿದ್ರೆ ಅದ್ರ ಮಜಾನೇ ಬೇರೆ. ಚಿತ್ರಾನ್ನ ಸೂಪರ್ ಆಗಿದೆ. ಚಿತ್ರಾನ್ನ ಒಂದು ಸ್ವಲ್ಪ ಚಟ್ನಿ ಇದನ್ನೆಲ್ಲ ಹಾಕೊಂಡು ತಿಂದರೆ ಸೂಪರ್ ಆಗಿರುತ್ತೆ. ಬೋಂಡ ಕೊಟ್ಟಿದ್ದೀರ, ಬೋಂಡ ಏನು ಹೇಳೋಂಗಿಲ್ಲ, ಎಲ್ಲ ರೀತಿ ಇರುವಂಗೆ ಇದೆ. ರೈಸ್ ಬಾತ್ ಕೊಟ್ಟಿದ್ದಾರೆ. ರೈಸ್ ಬಾತ್ಗೆ ಏನೋ ಅಡಿಷ್ನಲ್ ಆಗಿ ಸೇರಿಸಿದ್ದಾರೆ. ಈ ರೀತಿ ಬಾಯಿಗೆ ತುರ್ತುರಿಯಾಗಿ ಸಿಗ್ತಾ ಇದೆ. ಏನು ಅಂತ ಅವ್ರನ್ನ ಕೇಳೋಣ. ಆಮೇಲೆ ಸ್ವಲ್ಪ ಚಟ್ನಿ ಹಾಕೊಂಡು ಎಲ್ಲ ಐಟಮ್ಗಳು ಕೂಡ ಸೂಪರ್ ಆಗಿದೆ. ಅದರಲ್ಲಂತೂ ನನಗಂತೂ ತುಂಬಾ ಇಷ್ಟವಾಗಿರೋದು ಮತ್ತೆ ಪುಳಿಯೋಗರೆನೆ ತಿನ್ಬೇಕು ಅನ್ನಿಸ್ತಾ ಇದೆ. ಮ್ಯಾರೇಜ್ ಆಗಿದೆಯಾ ಸರ್? ಇಲ್ಲ ಇಲ್ಲ ಇನ್ನೂ ಆಗಿಲ್ಲ. ಇವ್ರ ಜೊತೆಗಿರೋರು ಸರ್? ಇವ್ರು ಪ್ರಿಯಾಂಕಾ ಅಂತ. ಅದೇ ಈ ಪ್ರಿಯಾಂಕಾ ಅವ್ರು ಯಾರು ಸರ್? ಇವ್ರು ನಾನು ಮದುವೆ ಆಗ್ಬಿಡ್ತೀನಿ. ಓ, ಮದ್ವೆ ಆಗೋ ಹುಡುಗಿ. ಅಂದ್ರೆ ಇವರು ನಿಮಗೆ ಸಪೋರ್ಟಿವ್ ಆಗಿದ್ದಾರೆ ಸರ್? ಹೌದು. ಮದ್ವೆ ಯಾವಾಗ ಆಗ್ಬೇಕು ಅನ್ಕೊಂಡಿದ್ದೀರಾ ಸರ್? ಅಂದ್ರೆ ಈಗ ನನಗೆ 27 ಇದೆ ರನ್ನಿಂಗ್. ಹಾ 27 ಅಲ್ಲಿ ಯಾರು ಹಾ, ಹಾ. ಮಾಡಲ್ಲ ಅಂದ್ಬಿಟ್ಟು 7 ಬೀಳು ಅಂತಲ್ಲ, ಹಂಗಾಗಿ ಹಾ. 28 ಆಗ್ಲಿ ಅಂತ ವೇಟಿಂಗ್ ಇತ್ತು. ಅಂದ್ರೆ ನಿಮ್ದು ಕಂಪ್ಲೀಟ್ ಆದ್ರೆ ನಾಳೆ ಬರ್ತಡೇ ಇದೆ ನಿಮ್ದು. ನಾಳೆ complete ಒಳ್ಳೇದಾಗ್ಲಿ ಸರ್, ನಿಮ್ಗೆ ಹುಟ್ಟುಹಬ್ಬದ ಶುಭಾಶಯಗಳು. ಜೊತೆಗೆ ಇದು ಎಂತ ಒಂದು ಆದರ್ಶ ಪ್ರೀತಿ ಅಂದ್ರೆ ನಿಮ್ದು ಎಷ್ಟು ವರ್ಷದ ಲವ್ ಅಂದ್ರಿ? 3.5 years ಆಗಿ 3 ವರ್ಷದ ಲವ್. 3 ವರ್ಷದ ಲವ್ ಆಗಿದ್ರು ಕೂಡ ನೀವು ಜೊತೆಲೆ ಇದ್ಕೊಂಡು ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀರಾ. ಅವ್ರು ನಿಮ್ಗೆ ಸಪೋರ್ಟ್ ಮಾಡ್ತಾ ಇದ್ರ ಡೈಲಿ ಹೋಟೆಲ್. ನಿಮ್ಮ ಮನೆಯವ್ರಿಗೆ ಅವ್ರ ಮನೆಯವ್ರಿಗೆ ಗೊತ್ತಿದೆಯಾ ಸರ್ ನಿಮ್ ಸ್ಟೋರಿ? ಅದೇ ಒಂದ್ ಸೈಡ್ ಇಂದ ಫಸ್ಟ್ ಅವ್ರ ಮನೆಯಿಂದ ಒಪ್ಸಿಸಿ. ಹಾ ಅಂದ್ರೆ ನಮ್ 3 ವರ್ಷದಿಂದ ಮನೆ ಪಕ್ಕದಲ್ಲೇ ಇದ್ದಿದ್ದು, ಆಗಾಗ ಹಂಗೆ ಪರಿಚಯ ಆಯ್ತು ಮನೆ ಹತ್ರನೇ. 3 ವರ್ಷದಿಂದ ನಿಮ್ದು ಪ್ರೀತಿ. ಹೌದು ಮುಂದಿನ ವರ್ಷ ಮದುವೆ ಆಗ್ಬೇಕು ಅನ್ಕೊಂಡಿದ್ದೀರಾ? ಹೌದು, ನಿಮ್ಮ ಇದಕ್ಕೆ ನಿಮ್ಮ ಮನೆಯವರು ಅವ್ರ ಮನೆಯವರು ಎಲ್ಲ ಒಪ್ಪಿದ್ದಾರೆ. ತುಂಬಾ ವಿಶೇಷ ಅಂತಂದ್ರೆ ಮೇಡಮ್, ಮದ್ವೆ ಆಗಂಟ್ಲು ಕೂಡ ಯಾರು ಕೂಡ ಜೊತೆಲಿ ಇರೋಲ್ಲ. ಆದ್ರೆ ನೀವು 2 ತಿಂಗಳಿಂದ ಅವ್ರು ನಡೆಸ್ತಾ ಇರುವಂತ ಈ ಕಡಿಮೆ ದರ್ಜೆ ಊಟ ಕೊಡ್ತಾ ಇರೋ ಹೋಟ್ಲಿಗೆ ಜೊತೆಲಿ ಕೆಲಸ ಮಾಡ್ತಾ ಇದ್ದಿಲ್ಲ. ಇದು ನಿಮ್ಗೆ ಯಾಕೆ ಈ ತರ ಸಪೋರ್ಟ್ ಮಾಡ್ಬೇಕು? ಯಾಕಂದ್ರೆ ತುಂಬಾ 3 ವರ್ಷದಿಂದ ನಮಗೂ ತುಂಬಾ ಮಾಡಿದ್ದಾರೆ, ನಮ್ಮ ಮನೆಯವ್ರಿಗೂ ಮಾಡಿದ್ದಾರೆ. ಅದು ಸಪೋರ್ಟ್ ಮಾಡಿದ್ದಾರೆ. ಹೌದು. ನೀವ್ ಹೇಳ್ತಾ ಹೇಳ್ತಾ ನಿಮ್ ಕಣ್ಣಲ್ಲಿ ಭಾವಕತೆ ಆಯ್ತಾ ಇದೆ. ಬೇಡ ತುಂಬಾ, ಯಾಕಂದ್ರೆ ಈಗಿನ ಕಾಲದಲ್ಲಿ ಯಾವ್ದೇ ಗಂಡು ಮಕ್ಕಳುಗಳು ಮಾಡೋದು ತುಂಬಾ ಕಡಿಮೆ. ನಿಮ್ ನೋಡ್ರೆ ನನಗೆ ಕಣ್ಣೀರ್ ಬಂದಂಗೆ ಆಗುತ್ತೆ. ಇರ್ಲಿ, ನಿಮ್ಗೆ ಏನ್ ಕಷ್ಟಕ್ಕೆ ಅವ್ರು ಆಗಿದಾರೆ ಗೊತ್ತಿಲ್ಲ, ಅದಕ್ಕೋಸ್ಕರ ನೀವು ಬಂದು ಇಲ್ಲಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ಹೌದು. ಯಾಕಂದ್ರೆ ಯಾವುದೇ ಹೆಣ್ಮಕ್ಳು ಮದುವೆ ಗಂಟು ಕೂಡ ಜೊತೆಗಿರಕ್ಕೆ ಇಷ್ಟಪಡೋದಿಲ್ಲ. ಆದ್ರೆ ನೀವು ಇಲ್ಲಿ ಬಂದಿದ್ದೀರಾ, ಬಂದು ಅವ್ರಿಗೆ ಡೈಲಿ ಪ್ರತಿನಿತ್ಯ ನೀವು ಆದ್ಮೇಲೆ ಮತ್ತೆ ನಮ್ಮ ಮನೇಲಿ ಒಪ್ಸೋದಕ್ಕೆ ತುಂಬಾ ಲೇಟ್ ಆಯ್ತು. ಅದು ಒಪ್ಸೋದಕ್ಕೇನೆ ಒಂದು 2-3 years. ಅಲ್ಲ, ಅದಕ್ಕೆ ಏನ್ ಗೊತ್ತಾ, ಒಂದು ಬಾಂಡಿಂಗ್ ಬರ್ಬೇಕು ಅಪ್ಪ ಅಮ್ಮ ಅನ್ನೋದು, ನಂಬಿಕೆ. ಹೌದು. ಅವ್ರಿಗೆ ನಮ್ಮ ಅಪ್ಪ ಅಮ್ಮ ಅಂತ ಒಂದು ಬಾಂಡಿಂಗ್ ಬರ್ಬೇಕು. ನನಗೆ ಅವ್ರ ಅಪ್ಪ ಅಮ್ಮನ ಬಗ್ಗೆ ನನ್ಗೊಂದು ಬಾಂಡಿಂಗ್ ಬರ್ಬೇಕು. ಆ ಬಾಂಡಿಂಗ್ ಬರ್ಸೋದಕ್ಕೆ ನಮ್ಮಿಬ್ರಿಗೆ ನಮ್ ಕಡೆ ಇಷ್ಟ ಇದೆ. ಮತ್ ಮುಂದಕ್ಕೆ ಇವಾಗ ನಮ್ಮ ಅಪ್ಪ ಅಮ್ಮ ಏನೇ ಅಂದ್ರೂ ಅವ್ರಿಗೆ ಅಡ್ಜಸ್ಟ್ ಆಗ್ಬೇಕು. ಅವ್ರ ಕಡೆ ನಾವು ನಾನ್ ಬಂದವರು ನಾನು ಅದಕ್ಕೆಲ್ಲ ಅಡ್ಜಸ್ಟ್ ಆಗಿ ರೆಡಿ ಆಗ್ಬೇಕು. ಅದಕ್ಕೆ ಸ್ವಲ್ಪ ಇಬ್ರಿಗೂ ಟೇಕ್ಸ್ ಟೈಮ್ ಅಂತಾರಲ್ಲ, ಇವಾಗ ಸ್ವಲ್ಪ ಟೈಮ್ ತಗೊಳ್ಳೋಣ. ನಾವು ಮಾಡ್ತಾ ಇರ್ತೀವಿ, ಬಟ್ ಆದ್ರೆ ಅವ್ರನ್ನ ಸ್ವಲ್ಪ ಖುಷಿ ಅವ್ರಿಗೆ ಇಷ್ಟ ಆಗ್ಬೇಕು. ಮೇನ್ ಮುಂದಕ್ಕೆ ಅವ್ರು ಇರ್ತಾರೆ, ಬಟ್ ಆದ್ರೆ ಇರೋಷ್ಟು ಜನ ಅವ್ರನ್ನ ಖುಷಿ ನೋಡ್ಕೊಬೇಕಲ್ಲ ಅಪ್ಪ ಅಮ್ಮನ. ಹಾಗಾಗಿ ಇವಾಗ ನಮ್ಮ ತಂದೆ ತಾಯಿಗೆ ಈಗ ಇನ್ ಕೇಸ್ ಏನಾದ್ರು ಫೋನ್ ಮಾಡಕ್ ನನಗೆ ಅಂದ್ರೆ ಫಸ್ಟ್ ಫೋನ್ ಅವಳಿಗೆ ಬರುತ್ತೆ. ಅಲ್ಲಮ್ಮ ಏನ್ ಮಾಡ್ತಿದ್ದಮ್ಮ, ಅಮ್ಮ ಅಪ್ಪ ಡೈರೆಕ್ಟ್ ಆಗಿ ಫೋನ್ ಡೈರೆಕ್ಟ್ ಮಾಡ್ತೀನಿ. ನಾನು 3rd person ಆಗಿ ಹೋಗ್ತೀನಿ. ಆದ್ರೆ ಆ ಇಂಟ್ರೆಸ್ಟ್ ಅಲ್ಲ, ಎಲ್ಲ ಹುಡುಗರು ಅದನ್ನೇ ತಾನೇ ಕೇಳೋದು. ಅದೇ ನಮಗಿಂತ ಒಳ್ಳೆ ಹುಡುಗಿ ಸಿಗ್ಬೇಕು ಸರ್. ಹೌದೌದು. ಈ ಜನರೇಷನ್ ಅಲ್ಲಿ ತುಂಬಾ ಹೊಂದಾಣಿಕೆ ಮಾಡ್ಕೊಂಡು ನಟನೆ ತುಂಬಾ ಮಾಡ್ತಾರೆ. ಹೌದೌದು. ಈ ಕಣ್ಮುಂದೆ ಒಳ್ಳೆ ಹುಡುಗ ಕೂತಿದ್ರು ಹಿಂದೆ ಕಡೆ ಇನ್ನೊಂದು ಹುಡುಗನ್ ತಂದು ನಡ್ಸ್ಕೊಂಡು ತುಂಬಾ ನಡೀತಿದೆ. ಅದ್ರಲ್ಲಿ ನಮ್ಗೆ ಒಳ್ಳೆ ಹುಡುಗಿ ಸಿಗೋದು ಅದೃಷ್ಟ. ಈಗ ನಿಮ್ಗೆ ಒಳ್ಳೆ ಹುಡುಗಿ ಸಿಕ್ಕಿದಾರಲ್ವ ಸರ್? ನಿಮಗೆ ಡೈಲಿ ಇಲ್ಲಿ ಬೆಳಿಗ್ಗೆ ಬಂದು ಸಂಜೆ ಗಂಟೆ ಸಪೋರ್ಟ್ ಮಾಡ್ತಾರೆ. ಬೆಳಗಿನ ರಾತ್ರಿವರೆಗೂ ಇಬ್ರು ಏನ್ ಕೆಲಸ ಇದೆ ಅಲ್ಲ ಒಟ್ಟೆ ಕುತ್ಕೊಂಡು ಮಾಡ್ತೀವಿ, ಎಲ್ಲ ಕ್ಲಿಯರ್ ಮಾಡ್ಕೊಂಡು. ಅಂದ್ರೆ ಇದೊಂದ್ ರೀತಿ ಫ್ರೀ ಅಂಡರ್ಸ್ಟ್ಯಾಂಡಿಂಗ್ ಅನ್ಸುತ್ತೆ. ಮೊದಲೇ ಮುಂಚಿತವಾಗಿ ನೀವು ಒಂದು ಒಳ್ಳೆ ಅರ್ಥ ಮಾಡ್ಕೊಂಡು ಹೋಗ್ತೀವಿ. ನಿಜವಾಗ್ಲೂ ನೋಡಿ, ಅಂದ್ರೆ ಈಗ ಮದ್ವೆ ಆದ್ಮೇಲೆ ಒಂದು 10,000 ಆಗ್ಲಿ 20,000 ಆಗ್ಲಿ ಸಂಬಳ ಬಂದ್ರೆ ಈಗ ಹೆಂಗ್ ಜೀವನ ನಡೆಸ್ಬೇಕು ಅನ್ನೋದನ್ನ ಬಿಫೋರ್ ಮ್ಯಾರೇಜ್ ನಮ್ಗೆ ಅದನ್ನ ಹೆಂಗ್ ತಿಳ್ಕೊಬೇಕು, ಏನ್ ಮಾಡ್ಬೇಕು, ಯಾವ್ದಕ್ಕೆ ಎಷ್ಟು ಬಜೆಟ್ ಇಷ್ಟ ಆಗುತ್ತೆ, ನಮ್ಗೆ ಕ್ಯಾಲ್ಕುಲೇಷನ್ಸ್ ಎಲ್ಲ ಆಲ್ರೆಡಿ ಸಿಕ್ಕಿದೆ. ಮುಂದಕ್ಕೆ ನಾವ್ ಹೆಂಗ್ ಜೀವನ ನಡೆಸ್ಬೇಕು ಅನ್ನೋದಕ್ಕೆ ಲೈಫ್ ಲೀಡ್ ಮಾಡಕ್ ಚೆನ್ನಾಗಿದೆ. ಆದ್ರೂ ಸರ್ ನೋಡಿ, ಒಂದ್ ರೀತಿ ತುಂಬಾ ವಿಶೇಷವಾದಂತದ್ದು ನಿಮ್ದು. ನೋಡಿ, 3 ವರ್ಷ ಲವ್ ಮಾಡಿ ನೀವು ಮಾಡ್ತಾ ಇರುವಂತ ಒಂದು ಬಿಸ್ನೆಸ್ ಜೊತೆಗೆ ಅದರಲ್ಲೊಂದು ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಕಡಿಮೆ ರೇಟ್ ಊಟ ಕೊಡ್ತಾ. ಅದಕ್ಕೆ ಸಪೋರ್ಟ್ ಮಾಡಕ್ಕೆ ನಿಮ್ ಮದುವೆ ಆಗ್ಬೇಕಾಗಿರುವಂತ ಭಾವಿ ಪತ್ನಿ
ಇಷ್ಟೊಂದು ಬೆಳಿಗ್ಗೆ ಸಂಜೆ ಗಂಟೆ ನಿಮ್ ಜೊತೆಗೆ ದುಡಿತಾ ಇದಾರೆ, ನೋಡಕ್ಕೆ ಹೀರೋಯಿನ್ ತರ ಉಪೇಂದ್ರ ಪ್ರಿಯಾಂಕಾ ತರನೇ ಇದ್ದೀರಾ. ಆದ್ರೂ ಕೂಡ ನೀವು ಯಾವುದೇ ರೀತಿ ಮೋಜು ಮಸ್ತಿ ಅಂದೇನೆ ಈ ತರ ಒಂದು ಸೋಷಿಯಲ್ ಕಾಜ್ ಇಟ್ಕೊಂಡು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ನಿಮ್ಮ ಸ್ಟೋರಿ ತುಂಬಾ ಜನ ಇಂದಿನ ಯುವ ಜನತೆಗೆ ಮಾದರಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಜೊತೆಲಿ ಮಾಡ್ಬೇಕು, ಮಾಡ್ತಾ ಇದೀನಿ. ಯಾಕಂದ್ರೆ ಎಲ್ಲ ಸಪೋರ್ಟ್ ಮಾಡಿದಾರೆ, ಹಂಗಾಗಿ ನಾನು ಅವ್ರಿಗೆ ಸಪೋರ್ಟ್ ಆಗಿ ನಿಲ್ಬೇಕಲ್ವಾ, ಹಾಗಾಗಿ ಮಾಡ್ತಾ ಇದ್ದೀನಿ. ಅಂದ್ರೆ ನಿಮ್ ಸಪೋರ್ಟ್ ಇರುತ್ತಾ ಅಥವಾ ಮದುವೆ ಆದ್ಮೇಲೆ ಇದೇ ತರ ಇರುತ್ತಾ ಅವ್ರಿಗೆ? ಮದ್ವೆ ಆದ್ಮೇಲೆ ಅವ್ರ ಮನೇಲಿ ಮಾಡ ಅಂತ ಅಂದ್ರೆ ಮಾಡ್ಕೊಂಡು ಹೋಗ್ತೀನಿ ನಾನು, ಇಲ್ಲ ಬೇಡ ಮನೇಲೆ ಇರು ಅಂದ್ರು ಅದು ಎರಡಕ್ಕೂ ರೆಡಿ ನಾನು. ನಾನ್ ಕೇಳಿದ್ದು ಮದುವೆ ಗಂಟ ಕೆಲವರು ಹಿಂಗಿರ್ತಾರೆ, ಮದುವೆ ಆದ್ಮೇಲೆ ಆತರ ಸಪೋರ್ಟ್ ಮಾಡಕ್ಕಾಗಲ್ಲ. ಇಲ್ಲ ಇಲ್ಲ, ಅವಾಗ್ಲೂ ಮಾಡ್ತೀನಿ, ಯಾವಾಗ್ಲೂ ಜೊತೆಗೆ ಮಾಡ್ತೀನಿ, ಯಾವಾಗ್ಲೂ ಜೊತೆ. ಪ್ರೀತಿ ನೋಡ್ತೀರಾ, ನಮ್ಗೆ ಖುಷಿ ಅಸೂಯೆ ಬರುತ್ತೆ. ಈ ತರ ಒಂದ್ ಜೋಡಿ ಪ್ರಪಂಚದಲ್ಲಿ ನೋಡ್ತಾ ಇದೀವಿ ಅಂತ. ಜೀವನ ಪರ್ಯಂತ ಯಾವಾಗ್ಲೂ ಹಿಂಗೆ ಒಂದು ಇಲ್ಲಿ ಹೋಟ್ಲಲ್ಲಿ ಏನೇನ್ ಕೆಲಸ ಮಾಡ್ತೀರಾ ಮೇಡಮ್? ಎಲ್ಲ ಬೆಳಗ್ಗೆಯಿಂದ ಸಂಜೆ ಇಬ್ರು ಜೊತೆಲಿ ಏನ್ ಮಾಡ್ಬೇಕು, ಇಲ್ಲಿ ಏನೇ ರೆಡಿ ಮಾಡ್ಬೇಕು, ಸಾಂಬಾರ್ ಆಗ್ಲಿ, ಇಡ್ಲಿ, ದೋಸೆ, ಗೊಜ್ಜು ಮಾಡೋದ್ ಮನೇಲಿ, ಬೆಳಗ್ಗೆಗೆ ಏನ್ ರೆಡಿ ಮಾಡ್ಬೇಕು ನಾಳೆಗೆಲ್ಲ ಇಬ್ರು ಜೊತೆಲೆ ಮಾಡ್ತೀವಿ. ಎಲ್ಲ ಇಲ್ಲೇ ಮಾಡ್ತೀರಾ? ಹೌದು. ಬೆಳಗ್ಗೆ ಬಂದಿದ ತಕ್ಷಣ ನಾನು ಅದೊಂದು ಇಡ್ಲಿ ಒಂದು ಹಾಕೊಳ್ಳೋದು ಅಷ್ಟೇ. ಇಡ್ಲಿ ಒಂದು ಸೆಟ್ ಹಾಕೊಳ್ಳೋ ಅಷ್ಟೊತ್ತಿಗೆ ಪಲಾವ್ ರೆಡಿ ಮಾಡಿರ್ತಾರೆ, ರೈಸ್ ಇಟ್ಟಿರ್ತಾರೆ, ಎಲ್ಲ ಅಸೆಂಬಲ್ ಮಾಡಿ ರೆಡಿ ಮಾಡ್ಕೊಂಡಿರ್ತಾರೆ. ಆಲ್ಮೋಸ್ಟ್ 80% 80% ದಾಟೆ ಇರೋದೇ ಇಂಥ ಕೆಲಸ. ನಮ್ದೇನಿದ್ರು ಮುಂದೆ ನಿಂತ್ಕೊಂಡು ಐಟಮ್ ಸಪ್ಲೈ ಮಾಡೋದಾಗ್ಲಿ, ಗ್ಯಾಸ್ ಕಲೆಕ್ಷನ್. ಮುಂಚೆ ಏನಾದ್ರು ಈ ತರ ಉದ್ದೇಶ, ಈ ತರ ಆದರ್ಶ ಬದುಕೋಣ, ಏನೋ ಸಮಾಜಕ್ಕೆ ಏನಾದ್ರು ಕೊಡುಗೆ ಕೊಡೋಣ ಅಂತ ಏನೋ ಅನ್ಕೊಂಡಿರ್ತೀರಾ? ಅಥವಾ ದಿಢೀರ್ ಆ ತರ ಎಲ್ಲ ಏನಿಲ್ಲ, ಸಡನ್ ಆಗಿ ಆಗಿದ್ದು ಮಾಡ್ಬೇಕು. ನೋಡಿ, ತುಂಬಾ ವಿಶೇಷವಾದಂತ ಒಂದು ಪ್ರೀತಿ ಇಡೀ ಜಗತ್ತಿಗೆ ಮಾದರಿ ಆಗುತ್ತೆ ಅಂತಂದ್ರೆ ತಪ್ಪಾಗ್ಲಾರ್ದು. ಯಾಕಂದ್ರೆ ಮದುವೆಗಿಂತ ಮುಂಚಿತವಾಗಿ ಅವ್ರಿಗೆ ಎಷ್ಟೊಂದು ಬೆನ್ನೆಲುಬಾಗಿ ನಿಂತಿರಲ್ಲ. ನೀವ್ ಹೇಳಿದ್ರಿ ನಮ್ಮ ಮನೆಯವ್ರಿಗೆ ತುಂಬಾ ಸಪೋರ್ಟ್ ಮಾಡಿದ್ರು ಅಷ್ಟು ಕಾಲದಲ್ಲಿ ಅಂತ ಹೇಳಿದ್ರಿ. ಅದೇನೇ ಮಾಡಿರ್ಲಿ, ನಿಮ್ಮ ಕಣ್ಣಲ್ಲಿ ಬಂದಂತ ನೀರೇ ಅವ್ರು ಮಾಡಿರೋ ಸಹಾಯ ಅದು ಕಾಣಿಸ್ತಾ ಇದೆ. ಹಂಗಾಗಿ ನಿಮ್ ಮನೆಯವ್ರಿಗೆ ಇವ್ರ ಮೇಲೆ ಮತ್ತು ಒಪ್ಪಿಗೆ ಇತ್ತಾ? ಈಗ ಹೇಗಿದೆ? ಒಪ್ಪಿದ್ದಾರೆ, ಇವಾಗ್ಲೂ ಚೆನ್ನಾಗೆ ಮಾತಾಡ್ತಾರೆ, ಚೆನ್ನಾಗೇ ಇದ್ದಾರೆ, ಎಲ್ಲ ಚೆನ್ನಾಗೇ ಇದ್ದಾರೆ. ಅವ್ರ ಮನೇಲಿ, ನಮ್ಮ ಮನೇಲಿ ನನ್ ನೋಡ್ಕೊಳ್ಳೋದು, ಅವ್ರು ನೋಡ್ಕೊಳ್ಳೋದು ಎಲ್ಲ ಚೆನ್ನಾಗೇ ಇದೆ. ಚೆನ್ನಾಗಿ ನೋಡ್ತಾ. ನೀವೇನ್ ಓದಿದ್ದೀರಾ ಮೇಡಮ್? ನಂದು ಸೆಕೆಂಡ್ PU ಕಂಪ್ಲೀಟ್ ಆಗಿದೆ. ನಿಮ್ ಯಜಮಾನ್ ಏನ್ ಓದಿದ್ದಾರೆ? ಯಜಮಾನ್ ಅನ್ನೋದಿಲ್ಲ, ಆದ್ರೂ ಕೂಡ ಹೌದು, ಟ್ರಿಬಲ್ ಡಿಗ್ರಿ ಆಗಿದೆ. BCom. ಹೌದು, ಏನೇನ್ ಓದಿದ್ರಿ ಮೇಡಮ್? BCom MBA ಅನಿಮೇಷನ್ 3 ಆಗಿದೆ. ಹೌದು. ಇಷ್ಟು ಮಾಡಿಯೂ ಕೂಡ ಇವ್ರು ಮತ್ತೆ ಹೋಟ್ಲ್ ನಡೆಸ್ತಾ ಇದ್ರು. ಅವ್ರಿಗೆ ಅದ್ ತುಂಬಾ ಆಸೆ ಇತ್ತು ಮಾಡ್ಬೇಕು ಅಂತ, ಫ್ರೀಯಾಗಿ ಎಲ್ಲಾರ್ಗು ಊಟ ಹಾಕ್ಬೇಕು ಅನ್ನೋದು ಒಂದ್ ಆಸೆ ಇತ್ತು. ಬಟ್ ಆದ್ರೆ ಅದ್ ಮಾಡಕ್ ಆಗಲ್ವಲ್ಲ ಅಂತ ಹೇಳಿ ಇದನ್ನ ಸಣ್ಣದಾಗ ಒಂದ್ ಶುರು ಮಾಡ್ಕೊಂಡಿದ್ವಿ. ಇದನ್ನೆಲ್ಲ ನಿಮ್ಗೆ ಹೇಳಿದಾಗ ನಿಮ್ಗೆ ಯಾವಾಗ್ಲೂ ಬೇಸರ ಆಗ್ತಿಲ್ವಾ? ಫಸ್ಟ್ ಸ್ಟಾರ್ಟಿಂಗ್ ಬೇಡ ಅನ್ಸ್ತಿತ್ತು, ಬಟ್ ಆದ್ರೆ ಇವಾಗ ಜನಕ್ಕೊಂದ್ ಯೂಸ್ ಆಗ್ತಿದೆ ಅಲ್ವಾ ಅನ್ನೋದೊಂದ್ ಖುಷಿ ಮಾಡ್ತಾ ಇದ್ವಿ. ನಿಮ್ಗೆ ಸಮಾಧಾನ ಇದೆಯಾ? ಸಮಾಧಾನ ಇದೆ. ಇವಾಗ ಜನಗಳಿಗೆ ಕಡಿಮೆ ರೇಟಲ್ಲಿ ಊಟ ಕೊಟ್ಟಾಗ ನಿಮ್ಗೆ ಎಷ್ಟು ಖುಷಿ ಆಗ್ತದೆ? ಖುಷಿ ಆಗುತ್ತೆ, ಅವ್ರಿಗೂ ಟೇಸ್ಟ್ ಕ್ವಾಂಟಿಟಿ ಎಲ್ಲ ಇಷ್ಟ ಆಗುತ್ತೆ. ಅವರು ಒಂದ್ ಹೇಳ್ದಾಗ ಚೆನ್ನಾಗಿದೆ ಇಲ್ಲ ಅಂದ ಖುಷಿ ಆಗುತ್ತೆ. ಇಷ್ಟ ದಿವಸ ಎಲ್ಲ 20ನೇ ಇತ್ತು, ಇವಾಗ ಒಂದು 1 month ಏನೋ ಆಯ್ತು ಅನ್ಸುತ್ತೆ 25 ಮಾಡಿದ್ವಿ. ಎಲ್ಲ ಕಸ್ಟಮರ್ಸ್ ಬೇಡ, ಇಷ್ಟು ಕಮ್ಮಿಗೆ ಎಲ್ಲೂ ಸಿಗಲ್ಲ. ಅದು ಒಂದ್ ರೈಸು ಇವಾಗ KG ಎಲ್ಲ 65 ಇದೆ, ಯಾಕೆ ಇಷ್ಟು ಕಡಿಮೆ ಅಂದಾಗ ನಾವು 5 rupees ರೈಸ್ ಮಾಡಿದ್ವಿ ಅಷ್ಟೇ. ಪ್ರೀತಿ ಅಂದ್ರೆ ಯಾರ ಬಗ್ಗೆ ಯಾರಿಗೆ ತುಂಬಾ ಪ್ರೀತಿ ಇರುತ್ತೋ ಅಲ್ಲಿ ಅನುಮಾನ, ಕೋಪ, ಪೊಸೆಸಿವ್ನೆಸ್ ತುಂಬಾ ಇರುತ್ತೆ. ಹೌದು, ಖಂಡಿತ. ಆ ಮೂರು ಇಲ್ದೆ ಜಗಳ ಆಡದೆ, ಹೊಡೆದಾಡದೆ, ಬೈಕಂಡೆ ಯಾವ ಪ್ರೀತಿನೂ ಉಳಿಯಲ್ಲ. ಈಗ ನೋಡಿ, ಇನ್ ಕೇಸ್ ನಾನು ಇಷ್ಟಪಟ್ಟು ಬೇರೆ ಯಾವ್ದನ್ನ ಹುಡುಗಿ ಹೋಗ್ತಿದ್ರೆ, ಅವಳು ನಾನು ನೋಡ್ಕೊಂಡು ಅವಳ ಬಗ್ಗೆ ನಾನು ಮಾತಾಡ್ತಿದ್ರೆ ಪೊಸೆಸಿವ್ನೆಸ್ ಬರ್ಬೇಕು. ಬರ್ದೇ ಇದ್ದಾಗ ಆಟೋಮೆಟಿಕ್ ಆಗಿ ಒಂದ್ ಜೀವನ ಅವನೇನೋ ಮಾಡ್ಕೊಂಡ್ಲಿ ಬಿಡು ನನ್ನ ಹತ್ರನೇ ಲೆಕ್ಕ ಅಲ್ವಾ. ಈಗ ಅವಳನ್ನ ಯಾರನ್ನ ಒಂದ್ ಹುಡುಗ ಬಂದು ಮಾತಾಡ್ಸಕ್ ನಾವು ಹಂಗೆಲ್ಲ ಬಿಡಲ್ಲ. ಯಾರು ಬಂದ್ ನಮ್ಗೆ ಮಾತಾಡ್ ನಮ್ದು ಅಂತ ಅಂದ್ಮೇಲೆ ಇನ್ನೊಬ್ರು ಬರಂಗಿಲ್ವಲ್ಲ. ಅದ್ ಹಂಗೆ ಉಳಿಸ್ಕೊಬೇಕು ಅಂದಾಗ ನಾವು ಆ ಪ್ರೀತಿ ಇದ್ರೆ ಮಾತ್ರ ಅದು ಉಳಿಯೋದು. ಇಲ್ಲ ಅಂದಾಗ ನಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂದಾಗ ಯಾರು ಬಂದ್ ಮಾತಾಡ್ಸೋರೆ ನಮ್ಗೆ ಸುಮ್ಮನೆ ಆಗ್ತದೆ. ನೀವು ಉಪೇಂದ್ರ ಅವ್ರ ಪ್ರಿಯಾಂಕಾ ಜೋಡಿ ತಾನಾಗೆ ಸೇರಿದ. ಈಗ ಕರ್ನಾಟಕದಲ್ಲಿ ತುಂಬಾ ಫೇಮಸ್ ಅಂದ್ರೆ ಪ್ರಿಯಾಂಕಾ ಉಪೇಂದ್ರ ಅವ್ರು ಫೇಮಸ್ ಇದ್ದಾರೆ. ಅಂದ್ರೆ ಅವ್ರ ನಿಮ್ಗೆ ಪ್ರೀತಿ ಇದೆಯಾ? ಅವ್ರ ಅಭಿಮಾನಿಗಳ ನೀವು? ಹೌದು, ಅಂದ್ರೆ ನಮ್ಗೆ ಇವಾಗ ನೋಡಿ ಎಲ್ಲಾನು ಒಂದ್ ಕಡೆ ಐಡೆಂಟಿಟಿ ಅನ್ನೋದೇ ನಮ್ಮ ಹೆಸರು. ಎಲ್ಲಾನು ಹೋದಾಗ ನಮ್ಮ ಹೆಸರು ಕೇಳಿದ ಹೆಸರು ಉಪೇಂದ್ರ ಅಂತೀವಿ. ಪ್ರಿಯಾಂಕಾ ಉಪೇಂದ್ರ ಅಣ್ಣ, ಪ್ರಿಯಾಂಕಾ. ಒಂದ್ ಸೆಕೆಂಡ್ ಅವ್ರಿಗೆ ಒಂದ್ ಸೆಕೆಂಡ್ ಯೋಚನೆ ಆಗಲ್ಲ. ಈಗ ಅವ್ರಿಬ್ರು ಫೇಮಸ್ ಆಗಿರೋದ್ರಿಂದ ನಮ್ಗದು ಪ್ಲಸ್ ಪಾಯಿಂಟ್ ಅನ್ನೋದಕ್ಕಿಂತ ನಮ್ಗೆ ಅದೃಷ್ಟ ಅದು. ಈ ಜನರೇಷನ್ ಅವ್ರು ನಮ್ ಹೋದ್ ಜನರೇಷನ್ ಆಗಿ ನಾವ್ ಈ ಜನರೇಷನ್ ಆಗಿರೋದ್ರಿಂದ ಅವ್ರ ಏನ್ ಮಾಡಿದ್ರು ಅವ್ರು ಪ್ಲಸ್ ಆದಷ್ಟು ನಮ್ಗಿನ್ನ ಪ್ರಾಫಿಟ್ ಆಗ್ತಾ ಹೋಗುತ್ತಿದೆ. ಹಂಗಾಗಿ ಎಲ್ಲೋದ್ರು ನಮ್ಗೆ ಯಾರು ಮರೆಯಲ್ಲ ಸುಲಭವಾಗಿ. ನೀವು ಉಪೇಂದ್ರ ಅವ್ರನ್ನ ಯಾವಾಗಾದ್ರೂ ಭೇಟಿ ಮಾಡ್ತೀರಾ? ಇಲ್ಲ ಸರ್, ಇನ್ನ 50 ಹೋಗಿಲ್ಲ. ಫಸ್ಟ್ ಡೇ ಫಸ್ಟ್ ಶೋ ಯಾವ್ದೇ ಮಿಸ್ ಮಾಡಲ್ಲ, ಹೋಗ್ತೀನಿ, ಎಲ್ಲ ಹೋಗ್ತೀನಿ, ಮಿಸ್ ಮಾಡಲ್ಲ. ಬಟ್ ಆದ್ರೆ ಹೋಗಕ್ ಆಸೆ ಇದೆ. ಬಟ್ ಒಂದು ನಮ್ ಕೈಲಿಂದ ಏನಾದ್ರು ಒಂದು ಮಾಡಿ ಹೋಗೋಣ ಅಂತ. ಫ್ಯಾನ್ ಅಂತ ಹೋಗಿ ನಿಂತ್ಕೊಳ್ಳೋದು ಬೇರೆ, ಬಟ್ ನಮ್ ಕಡೆಯಿಂದ ಒಂದ್ ಸಾಧನೆ ಅಂತ ಮಾಡಿ ಒಂದ್ 4 ಜನಕ್ಕೆ ಹೆಲ್ಪ್ ಮಾಡಿ ಏನಾರು ಒಂದು ನಮ್ ಕಡೆಯಿಂದ ಏನಾದ್ರು ಮಾಡ್ಬೇಕು. ಅವಾಗ ಅವ್ರ ಕಿವಿ ಬಿದ್ದು ಹಿಂಗ್ ಮಾಡ್ತಾರಂತ ಯಾರೋ ಉಪೇಂದ್ರ ನಾವು ಸರಿ ಮಾತಾಡ್ಸೋಣ, ಅವ್ರ ಮನ್ಸಿಗೆ ಒಂದ್ ಬರ್ಬೇಕು.
ಆ ತರ ಬಂದಾಗ ಮಾಡಿದ್ರೆ ಒಳ್ಳೇದು. ಖಂಡಿತ ನೀವು ಆಲ್ರೆಡಿ ಒಳ್ಳೆ ಕೆಲಸ ಮಾಡ್ತೀವಿ. ಉಪೇಂದ್ರ ಅಭಿಮಾನಿಯಾಗಿ ಇಷ್ಟೊಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಖಂಡಿತವಾಗಿ ಈ ವಿಡಿಯೋ ಉಪೇಂದ್ರ ಅವ್ರು ತಲುಪಿ ಖಂಡಿತವಾಗಿ ನಿಮ್ಮನ್ನ ಒಂದ್ಸರಿ ಭೇಟಿ ಆಗಿ ಸರ್. ನಿಜವಾಗ್ಲೂ 25 rupees ಕೊಡ್ತೀವಿ ಅನ್ನೋದ್ರಿಂದ ನಾವು ಕ್ವಾಂಟಿಟಿ ಆಗ್ಲಿ ಕ್ವಾಲಿಟಿ ಆಗ್ಲಿ ಡ್ಯಾಮೇಜ್ ಮಾಡಕ್ಕಾಗಲ್ಲ. ಕ್ವಾಲಿಟಿ ಕ್ವಾಂಟಿಟಿ ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ ನಮ್ದು. ಜೊತೆಗೆ ಡ್ರಿಂಕಿಂಗ್ ವಾಟರ್ ನಮ್ಗೆ ಎಲ್ಲದಕ್ಕೂ ವಾಷಿಂಗ್ ಆಗ್ಲಿ, ಊಟಕ್ಕಾಗ್ಲಿ, ಕುಡಿಯೋಕ್ಕಾಗ್ಲಿ ಎಲ್ಲದಕ್ಕೂ ಡ್ರಿಂಕಿಂಗ್ ವಾಟರ್ ಅಂದ್ರೆ 5 rupees ಕಾಯಿನ್ ಬರುತ್ತಲ್ಲ ಅದೇ ಕ್ಯಾನ್ ಇದೆ. ಫಿಲ್ಟರ್ ವಾಟರ್ ತಗೋಬರ್ತೀವಿ. ಫಿಲ್ಟರ್ ವಾಟರ್ ನಾವು ಯೂಸ್ ಮಾಡೋದು. ಬೇರೆ ಅಲ್ಲೂ ನಮ್ಗೇನು ವೇಸ್ಟ್ ವಾಟರ್ ಏನು ಸಿಗಲ್ವಲ್ಲ, ಬರೋದೇ ವಾಟರ್ ಕ್ಯಾನ್ ಅಷ್ಟೇ. ಇವಾಗ ಅಲ್ಲೇ ಹೋಗಿ ತಗೊಂಡು ಅದು ಯೂಸ್ ಮಾಡಿ. ಜೊತೆಗೆ ಇದು ರೋಡ್ ಸೈಡ್ ಕಾಟಿರೋದ್ರಿಂದ ನಮ್ಗೆ ಪ್ರಾಪರ್ ಫೆಸಿಲಿಟಿ ಸಿಗಲ್ಲ. ಇಲ್ಲೇನು ಸಿಗಲ್ಲ ಫೆಸಿಲಿಟಿ ಎಲ್ಲವನ್ನೂ ಕೂಡ ಅದು ನಾವೇ ಮಾಡ್ಕೋಬೇಕು. ಅದಕ್ಕೆ ಕುಡಿಯೋ ನೀರು ಕೂಡ ಫಿಲ್ಟರ್ ನೀಟಾಗಿ ಕೊಡ್ತಾ ಇದೆ. ಪ್ರತಿಯೊಂದು ಸರ್, ಈ ಬೆಳಿಗ್ಗೆ ಎಷ್ಟೊತ್ತು ಓಪನ್ ಆಗುತ್ತೆ ಹೋಟೆಲ್? 7 o'clock ಸ್ಟಾರ್ಟ್ ಮಾಡ್ತೀವಿ. ಅಂದ್ರೆ 7:30, 8 o'clock ಅಷ್ಟೊತ್ತಿಗೆ ಪ್ರತಿಯೊಂದು ಐಟಮ್ ರೆಡಿ ಇರುತ್ತೆ. ಪ್ರತಿಯೊಂದು ಐಟಮ್ ಫಸ್ಟ್ ಸ್ಟಾರ್ಟಿಂಗ್ ಅಂದ್ರೆ 7-7:15 ಬರೋರ್ಗಾದ್ರೆ ಇಡ್ಲಿ ಅಂತೂ ರೆಡಿ ಇರುತ್ತೆ, ಬಿಟ್ರೆ ದೋಸೆ ರೆಡಿ ಇರುತ್ತೆ. ಅಂದ್ರೆ ಸ್ವಲ್ಪ ಒಂದ್ 8 ಗಂಟೆ ಮೇಲ್ ಬಂದ್ರೆ ನಮ್ಗೆ ಕಾಂಬೋಸ್ ಕೊಡ್ಬೋದು. ಇಡ್ಲಿ, ದೋಸೆ, ಚಿತ್ರಾನ್ನ, ಪಲಾವ್, ಪುಳಿಯೋಗರೆ ಪ್ರತಿಯೊಂದು ಕೊಡ್ಬೋದು. ಮಗ BCom ಮಾಡ್ಕೊಂಡು ಅನಿಮೇಷನ್ ಮಾಡ್ಕೊಂಡು MBA ಮಾಡ್ಕೊಂಡ. ಸರಿಯಾಗಿ ಇಲ್ಲಿ ಯಾವ್ದು ಜಾಬ್ ಸಿಗ್ಲಿಲ್ಲ. ಟೆಂಪರವರಿ ಬೇಸಿಸ್, ಕಾಂಟ್ರಾಕ್ಟ್ ಬೇಸಿಸ್, ಇವರೆಲ್ಲ 18,000, 13,000, 15,000 ಸಂಬಳ ತಗೊಂಡು ಜೀವನ ಮಾಡಕ್ಕಾಗಲ್ಲ. ಸಂಸಾರ ದೊಡ್ಡದು. ಹೌದು. ಹಾಗಾಗಿ ಬಿಸ್ನೆಸ್ ಮಾಡ್ತೀನಿ ಅಂದಾಗ ನಾನು ಆಯ್ತಪ್ಪ ನನ್ನ ಕೈಲಿ ಆಗೋ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದೀನಿ. ಸಪೋರ್ಟ್ ಮಾಡ್ತಾ ಇದ್ದೀನಿ. ಹಾಗಾಗಿ ಜನಗಳಿಗೆ ನಮ್ಮ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ಬಡವರಿಗೆ ಹೊಟ್ಟೆ ತುಂಬ ಊಟ ಆಗ್ಬೇಕು. ಇದರಲ್ಲಿ ನಮಗೆ ಕೈಯಿಂದ ಲಾಸ್ ಆಗೋದಿಲ್ಲ. ಯಾಕೆ ಅಂದ್ರೆ ಎಲ್ಲರೂ ಒಟ್ಟಿಗೆ ಸೇರಿಸ್ಕೊಂಡು ಮನೆಯವರೆಲ್ಲ ಒಟ್ಟಿಗೆ ಕೂತ್ಕೊಂಡು ಕೆಲಸ ಮಾಡ್ತೀವಲ್ಲ, ಇದು ಪ್ಲಸ್ ಪಾಯಿಂಟ್. ಒಟ್ಟಿಗೆ ಎಲ್ಲರೂ ಸೇರ್ಸ್ಕೊಂಡು ಕೆಲಸ ಮಾಡ್ತೀವಿ. ಹಾಗಾಗಿ ನಮ್ಗೆ ಏನು ಲಾಸ್ ಅನ್ಸಿಲ್ಲ. ಅವಂತ ಲಾಭ ಅಂತ ಏನಿಲ್ಲ, ಬಟ್ ಲಾಭ ನಮಗೆ ಸರ್ವಿಸ್ ಸರ್ವಿಸ್ ಮಾಡ್ತೀವಿ ಅಂತಾಗ ಸರ್ವಿಸ್ ಮಾಡ್ತೀವಿ. ನಮ್ಮ ಮಗನಿಗೆ ಒಂದು ಫ್ರೀ ಆಗಿ ಒಂದು ಹೋಟ್ಲ್ ನಡೆಸಬೇಕು ಅಥವಾ ಮೆಸ್ ನಡೆಸಬೇಕು. ಫ್ರೀ ಆಗಿ ಬಡವರಿಗೆ ಬುದ್ಧವರೆಲ್ಲ ಫ್ರೀ ಆಗಿ ಊಟ ಮಾಡ್ಕೊಂಡು ಹೋಗಿ ನಾವು ಸ್ಟಾರ್ಟ್ ಮಾಡಿಬಿಟ್ಬಿಟ್ರೆ ಅವ್ರು ಯಾರನ್ನ ಬಂದು ಹಂಗೆ ನಡ್ಸ್ಕೊಂಡು ಹೋಗ್ತಾರೆ ಅನ್ನೋ ಐಡಿಯಾ ಇತ್ತು, ಆ ಕಾನ್ಸೆಪ್ಟ್ ಇತ್ತು. ಅಷ್ಟು ನಡ್ಸ್ಕೊಂಡು ಹೋಗೋ ಶಕ್ತಿ ನಮ್ಗೆ ಇಲ್ಲದ್ರಿಂದ ಇದ್ರಲ್ಲೇನೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಮ್ಮಿಗೆ ಬಡವರಿಗೆ ಹೊಟ್ಟೆ ತುಂಬಾ ಊಟ ಆಗ್ಲಿ, ಅದ್ರಲ್ಲಿ ನಮ್ದು ಒಂಥರ ಸರ್ವಿಸ್ ಆಗ್ಬೇಕು. ಜನಗಳಿಗೆ ನೆನ್ಸ್ಕೊಂತಾರೆ ಹೊಟ್ಟೆ ತುಂಬಾ ಊಟ ಬರ್ತಿದ್ದೀವಿ, ಅದಕ್ಕಿಂತ ದೊಡ್ಡ ಕಾರ್ಯ ಯಾವುದಿಲ್ಲ. ಇದು ನಮ್ಗೆ ಲಾಭ ಅಥವಾ ಮರ್ಯಾದೆ ಇಂಥವೆಲ್ಲ ನಾವು ಸೈಡ್ ಇಟ್ಕೊಂಡ್ಬಿಟ್ಟು ನಾವು ಸರ್ವಿಸ್ ಅನ್ನೋ ಮೈಂಡ್ ಅಲ್ಲಿ ಮಾತಾಡಿದಾಗ ಇದು ನಮಗೆ ಸ್ಯಾಟಿಸ್ಫೈ ಅಂತ ಹೇಳ್ಬೋದು. ಈ ಹೊಟ್ಟೆ ತುಂಬಾ ಕೊಡ್ತೀವಿ, ಆ ರೇಟ್ಗೆ ಬಡವರಿಗೆ 40 ರೂಪಾಯಿ 50 ರೂಪಾಯಿ ಊಟ ರೇಟ್ ಅಂದಾಗ ನಾವಿಲ್ಲಿ 25 ರೂಪಾಯಿ ಕೊಡ್ತೀವಿ ಅಂತ ಜನ ಹುಡುಕೊಂಡ್ಬರ್ತಾರೆ. ಯಾರು ಬಡವರು ಬೇಕಂತ ನೀಡಿ ಯಾರಿದೆ ಅವ್ರು ನಿಜವಾಗ್ಲೂ ಬರ್ತಾರೆ, ಊಟ ಮಾಡ್ತಾರೆ. ಅವರು ಚೆನ್ನಾಗಿದೆ ಸರ್, ಇಷ್ಟು ಕಮ್ಮಿ ಮಾಡ್ತಿರಲ್ಲ, ಹೆಂಗೆ ವರ್ಕೌಟ್ ಆಗುತ್ತಾ ಅಂತ ಅವರೇ ಕೇಳ್ತಾರೆ. ಪರವಾಗಿಲ್ಲ, ನಮ್ಗೆ ಅಷ್ಟು ಜನ ಕ್ರೌಡ್ ಆದಷ್ಟು ನಮ್ಗೆ ಲಾಭ ಬರ್ತದೆ. ಕ್ರೌಡ್ ಆಗೋವರೆಗೂ ನಾವು ವೆಯ್ಟ್ ಮಾಡ್ಬೇಕು. ಹಾಗಾಗಿ ಅಂದ್ರೆ ನೋಡಿ, ಯಾರು ಕೂಡ ಕಡಿಮೆ ಕೊಟ್ಟರು ಕೂಡ ಲಾಭ ಇಲ್ಲ ಅಂತ ಅಂತಾರೆ. ಅದನ್ನ ಲಾಭ ಇದೆ, ಖಂಡಿತ ಲಾಭ ಇದೆ. ಕ್ರೌಡ್ ಬರಬೇಕು, ಬಿಸಿನೆಸ್ ಜಾಸ್ತಿ ಆಗಬೇಕು ಅನ್ನೋದು ಕಾನ್ಸೆಪ್ಟ್. ಬಡವರಿಗೆ ಇಂದಿರಾ ಕ್ಯಾಂಟೀನ್ ಯಾಕೆ ಮಾಡಿದ್ರು ಅಂದ್ರೆ ಬಡವರಿಗೋಸ್ಕರ ಅಂತ. 10 ರೂಪಾಯಿಲಿ 5 ರೂಪಾಯಿಲಿ ಊಟ ಆಗ್ತದೆ, ಸಿಗ್ತದೆ ಇಂದಿರಾ ಕ್ಯಾಂಟೀನ್. ಅದೇ ತರದಲ್ಲಿ ಬಡವರಿಗೆ ಊಟ ಸಿಗ್ತದೆ, ಹೊಟ್ಟೆ ತುಂಬ ಸಿಗುತ್ತೆ, ಕಡಿಮೆ ರೇಟ್. ಅಂಥವ್ರು ಬಡವರು ಬಂದು ಇದರ ಸದುಪಯೋಗ ಪಡಿಸ್ಕೊಬೇಕು ಅನ್ನೋದು ನಮ್ಮ ಆಸೆ. ಸುಮ್ಮನೆ ಅಂಡರ್ ಪಾಸ್ ಬರುತ್ತಲ್ಲ ಬ್ರಿಡ್ಜ್, ಟುವರ್ಡ್ಸ್ ರೈಟ್ ತಗೊಂಡ್ರೆ ಸಿಗ್ನಲ್ ಇಂದ ಹಂಗೆ ಮುಂದೆ ಬಂದ್ರೆ ಲೆಫ್ಟ್ ಸ್ವಲ್ಪ ಅಪಾರ್ಟ್ಮೆಂಟ್ ಇದೆ ದೊಡ್ಡದು. ಅಪಾರ್ಟ್ಮೆಂಟ್ ಇಂದ ಮುಂದೆ ಬಂದು ಮಾಲ್ಗಳ ಕಡೆ ಹೋಗೋ ರೋಡ್ ಇದೆ. ಮಾಲ್ಗಳ ಪಡೆಗರ್ಪಳ್ಳಿ ವಿಜಯನಗರಕ್ಕೆ ಹೋಗೋ ಶಾರ್ಟ್ ಕಟ್ ರೋಡ್ ಇದೆ. ಆ ರೋಡಲ್ಲಿ ಬಂದು ಫಸ್ಟ್ ಒಂದು ಅಂಡರ್ ಪಾಸ್ ಇದೆ. ಆ ಅಂಡರ್ ಪಾಸ್ ಆಪೋಸಿಟ್ ಅಲ್ಲಿ ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.